ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmagga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬುಧವಾರ ಸಂಸತ್ನೊಳಗೆ ನುಗ್ಗಿದ ಪ್ರಕರಣ ಅಂದರೆ ಆಗಂತುಕರು ನುಗ್ಗಿ ಗಲಾಟೆ ಮಾಡಿದ ಪ್ರಕರಣ ಈಗ ರಾಜಕೀಯ ತಿರುವನ್ನು ಪಡೆದಿದೆ. ಆರೋಪಿಗಳಿಗೆ ರಾಜಕೀಯ ಪಕ್ಷಗಳ ಲಿಂಕ್ ಇದೆ ಅನ್ನೋ ಆರೋಪ ಎದ್ದಿದೆ. ಅರೆಸ್ಟ್ ಆಗಿರೋ ಆರೋಪಿಗಳ ಪೈಕಿ ನೀಲಂ ವರ್ಮಾಗೆ ಕಾಂಗ್ರೆಸ್ ಜೊತೆ ನಂಟಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಅಮಿತ್ ಮಾಳವಿಯಾ ಅವರು ತಮ್ಮ ಅಕೌಂಟ್ನಲ್ಲಿ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ಇದರಲ್ಲಿ ಬಿಜೆಪಿ ಒಂದು ಕ್ರೂರ ಪಕ್ಷ, ಅದನ್ನ ತೆಗೆದು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿದ್ದಾರೆ. ಯಾರು? ನೀಲಂ ವರ್ಮಾ. ವಿಡಿಯೋ ಶೇರ್ ಮಾಡಿದ ಅಮಿತ್ ಮಾಳವಿಯಾ, ನೀಲಂ ಕಾಂಗ್ರೆಸ್ ಸಪೋರ್ಟರ್, ಆಂದೋಲನ್ ಜೀವಿ, ಹಲವು ಪ್ರತಿಭಟನೆಗಳಲ್ಲಿ ಇವ್ರನ್ನ ಕಾಣಬಹುದು. ಆದರೆ ಇಲ್ಲಿ ಮೂಡುವಂತ ಪ್ರಶ್ನೆ ಏನಂದ್ರೆ, ಇವ್ರನ್ನ ಕಳಿಸಿದ್ದು ಯಾರು ಅಂತ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಅದ್ಯಾಕೆ ಮೈಸೂರು ಮೂಲದವರನ್ನ ಹುಡುಕಿ ಅಲ್ಲಿನ ಬಿಜೆಪಿ ಸಂಸದರಿಂದ ಪಾರ್ಲಿಮೆಂಟ್ ಪಾಸ್ ಪಡೆದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗ್ತಾ ಇದೆ. ಅಂದಹಾಗೆ ನೀಲಂ ವರ್ಮಾ ಈ ಹಿಂದೆ ಹಲವು ಪ್ರಮುಖ ಪ್ರತಿಭಟನೆಗಳಲ್ಲಿ ಮೋದಿ ಸರ್ಕಾರದ ವಿರುದ್ಧ ಭಾಗಿಯಾಗಿದ್ರು. ರೈತ ಮಸೂದೆಗಳ ವಿರುದ್ಧ ಪ್ರತಿಭಟನೆ, ಕುಸ್ತಿಪಟುಗಳ ವಿಚಾರದಲ್ಲಿ ಆದಂಥ ಪ್ರತಿಭಟನೆ, ಅದರಲ್ಲೆಲ್ಲ ಪಾಲ್ಗೊಂಡಿದ್ರು. ಇನ್ನು ಬಿಜೆಪಿ ನೀಲಂ ವರ್ಮಾಗೆ ಕಾಂಗ್ರೆಸ್ ಒಂದಿಗೆ ಲಿಂಕ್ ಇದೆ ಅಂತ ಆರೋಪ ಮಾಡ್ತಿದ್ದ ಹಾಗೆ ಇದೀಗ ಸಂಯುಕ್ತ ಕಿಸಾನ್ ಮೋರ್ಚಾದ ರೈತ ನಾಯಕರೊಬ್ಬರು ನೀಲಂ ವರ್ಮಾ ಬೆಂಬಲಕ್ಕೆ ನಿಂತುಕೊಂಡಿದ್ದಾರೆ. ನೀಲಂ ಅವರನ್ನ ಆದಷ್ಟು ಬೇಗ ರಿಲೀಸ್ ಮಾಡಿ, ಇಲ್ಲವಾದ್ರೆ ಗಲಭೆ ನಡೆಸ್ತೀವಿ ಅಂತ ಸರ್ಕಾರಕ್ಕೆ ಬೆದರಿಕೆ ಹಾಕಿದ್ದಾರೆ. ಇನ್ನೊಂದು ಕಡೆ ಸಂಸತ್ಗೆ ನುಗ್ಗಿ ಕೋಲಾಹಲಕ್ಕೆ ಕಾರಣ ಆದ ದುಷ್ಕರ್ಮಿ ಸಾಗರ್ ಶರ್ಮಾಗೂ ಪೊಲಿಟಿಕಲ್ ಲಿಂಕ್ ಇದೆ. ಈತ ಸಿಪಿಎಂ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಜೊತೆಗೆ ಲಿಂಕ್ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಾಗರ್ ಶರ್ಮಾ ತಂದೆ ರೋಷನ್ ಲಾಲ್ ಶರ್ಮಾ ಮಾತನಾಡಿದ್ದಾರೆ. ನನ್ನ ಮಗನ ಬ್ರೈನ್ ವಾಶ್ ಮಾಡಿ ಈ ಕೃತ್ಯ ಮಾಡಿಸಿದ್ದಾರೆ. ಬೆಂಗಳೂರು ಮೂಲದ ಸ್ನೇಹಿತನೊಬ್ಬ ಆತನ ತಲೆ ಕೆಡಿಸಿದ್ದ. ಫೋನ್ ಕಾಲ್ನಲ್ಲಿ ಅವರಿಬ್ರು ಯಾವಾಗ್ಲೂ ಮಾತಾಡ್ತಾ ಇದ್ರು. ನನ್ನ ಮಗ ಆಗಾಗ ಯಾವುದೋ ದೊಡ್ಡ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದ ಅಂತ ಲಕ್ನೋದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಭಯೋತ್ಪಾದನಾ ನಿಗ್ರಹ ದಳ ಅಥವಾ ATS ಸಾಗರ್ ಪೋಷಕರನ್ನ ವಿಚಾರಣೆಗೊಳಪಡಿಸಿದೆ. ಜೊತೆಗೆ ರಾಜ್ಯ ಬಿಟ್ಟು ಹೋಗದಂತೆ ಸೂಚನೆ ಕೊಟ್ಟಿದೆ. ಇನ್ನೊಂದು ಕಡೆ ಇದೇ ಪ್ರಕರಣದ ಪ್ರಮುಖ ಆರೋಪಿ ಮೈಸೂರಿನ ಮನೋರಂಜನ್, ಮೋದಿಯ ಬೆಂಬಲಿಗ ಅಂತ ಮನೋರಂಜನ್ ತಂದೆ ದೇವರಾಜೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸ್ನೇಹಿತರೆ, ಕಾಂಗ್ರೆಸ್ ಪಾರ್ಟಿ ಕೂಡ ಒಂದಷ್ಟು ಆರೋಪಗಳನ್ನ ಮಾಡಿದೆ. ಈ ಮನೋರಂಜನ್ ಅನ್ನೋ ಹುಡುಗ ಪ್ರತಾಪ್ ಸಿಂಹಗೆ ಗೊತ್ತಿರೋ ಹುಡುಗನೇ, ಅವರ ಆಫೀಸಲ್ಲೆಲ್ಲ ಕೆಲಸ ಮಾಡಿದ್ದ ಅಂತ ಕಾಂಗ್ರೆಸ್ ಪಾರ್ಟಿ ಹೇಳಿದೆ. ಯತೀಂದ್ರ ಸಿದ್ದರಾಮಯ್ಯ, ಮೈಸೂರಿನ ಕೆಲ ಕಾಂಗ್ರೆಸ್ ನಾಯಕರುಗಳು ಈ ರೀತಿಯ ಆರೋಪಗಳನ್ನು ಮಾಡಿದ್ದಾರೆ. ಹೀಗಾಗಿ ಈ ಸಂಪೂರ್ಣ ಪ್ರಕರಣ ಈಗ ರಾಜಕೀಯ ಕೆಸರಚಾಟಕ್ಕೆ ಕಾರಣ ಆಗಿದೆ. ಇನ್ನು ಈ ಪ್ರಕರಣದಲ್ಲಿ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಪ್ರತಾಪ್ ಸಿಂಹ ಅವರು ಆರೋಪಿಗಳಿಗೆ ಪಾರ್ಲಿಮೆಂಟ್ ಪಾಸ್ ಅವರ ಆಫೀಸ್ ಕಡೆಯಿಂದ ಇಶ್ಯೂ ಮಾಡಲಾಗಿತ್ತು. ಈ ಸಂಬಂಧ ಪ್ರತಾಪ್ ಸಿಂಹ ಅವರನ್ನ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಕರೆಸಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ವೇಳೆ ಮಾತನಾಡಿರುವ ಪ್ರತಾಪ್ ಸಿಂಹ, ಮನೋರಂಜನ್ ಅವರ ತಂದೆ ನನ್ನ ಕ್ಷೇತ್ರ ಮೈಸೂರಿನಲ್ಲಿ ವಾಸ ಮಾಡ್ತಿರೋರು. ಪಾರ್ಲಿಮೆಂಟ್ ನೋಡೋಕಿದೆ, ಹೆಂಗ್ ನಡೆಯುತ್ತೆ ನೋಡಬೇಕು, ಕಲಾಪ ನೋಡಬೇಕು, ಅದಕ್ಕೆ ಪಾಸ್ ಕೊಡಿಸಿ ಅಂತ ವಿಸಿಟರ್ ಪಾಸ್ ಅನ್ನ ರಿಕ್ವೆಸ್ಟ್ ಮಾಡಿ ತಗೊಂಡಿದ್ರು. ಪಾಸ್ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನನ್ನ ಪರ್ಸನಲ್ ಅಸಿಸ್ಟೆಂಟ್ ಮತ್ತು ಆಫೀಸ್ ಒಂದಿಗೆ ನಿರಂತರವಾಗಿ ಟಚ್ ನಲ್ಲಿದ್ದೆ. ಇಷ್ಟು ಬಿಟ್ಟು ಈ ವಿಚಾರದ ಬಗ್ಗೆ ನನಗೆ ಹೆಚ್ಚೇನು ಗೊತ್ತಿಲ್ಲ ಅಂತ ಪ್ರತಾಪ್ ಸಿಂಹ ಸ್ಪೀಕರ್ ಬಳಿ ಹೇಳಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 5 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದ್ದು. ಇದೀಗ 6ನೇ ಆರೋಪಿ ಲಲಿತ್ ಜಾ ಕೂಡ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾರೆ. 6ನೇಯವನಿಗಾಗಿ ಹುಡುಕಾಟ ಶುರುವಾಗಿದೆ. ಇನ್ನು ಆರೋಪಿಗಳ ವಿಚಾರಣೆ ವೇಳೆ ಈ 6 ದುಷ್ಕರ್ಮಿಗಳು ಕಳೆದ 4 ವರ್ಷಗಳಿಂದ ಪರಸ್ಪರ ಕಾಂಟ್ಯಾಕ್ಟ್ ನಲ್ಲಿದ್ರು ಅಂತ ಗೊತ್ತಾಗಿದೆ. ಜೊತೆಗೆ ಸುಮಾರು 1.5 ವರ್ಷದ ಹಿಂದೆ ಮೈಸೂರಲ್ಲಿ ಮೀಟ್ ಆಗಿ ಈ ರೀತಿ ಪ್ಲಾನ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ರು ಅಂತ ಗೊತ್ತಾಗಿದೆ. ಏನೋ ಪಾರ್ಲಿಮೆಂಟ್ ನಲ್ಲಿ ಉತ್ಪತ್ತಿ ಮಾಡಲಾದ ಹೊಗೆ ಅಪಾಯಕಾರಿ ಏನೂ ಅಲ್ಲ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಹಾಗೆ ಭದ್ರತಾ ವೈಫಲ್ಯಕ್ಕೆ ಸಂಬಂಧಪಟ್ಟ ಹಾಗೆ 8 ಸಿಬ್ಬಂದಿಯನ್ನ ಲೋಕಸಭೆಯ ಕಾರ್ಯದರ್ಶಿ ಅಮಾನತು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಂಸತ್ನಲ್ಲಿ ಗುರುವಾರ ಬೆಳಗ್ಗೆ ಕಲಾಪ ಶುರುವಾಗ್ತಿದ್ದ ಹಾಗೆ ಪ್ರಕರಣದ ವಿಚಾರ ಚರ್ಚಿಸೋಕೆ TMC ಸಂಸದ ಡೆರೆಕ್ ಒಬ್ರಿಯಾನ್ ಡಿಮಾಂಡ್ ಮಾಡಿದ್ರು. ಡೆರೆಕ್ ಒಬ್ರಿಯಾನ್ ಸೇರಿ 15 ಸಂಸದರು ತುಂಬಾ ಗಲಾಟೆ ಮಾಡಿದ್ರು ಅಂತ ಅವರನ್ನ ಅಧಿವೇಶನ ಮುಗಿಯೋ ತನಕ ರಾಜ್ಯಸಭೆಯಿಂದ ಅಮಾನತು ಮಾಡಲಾಗಿದೆ. ಹಾಗೂ ರಾಜ್ಯಸಭಾ ಮತ್ತು ಲೋಕಸಭಾ ಕಲಾಪವನ್ನು ಡಿಸೆಂಬರ್ 15ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ರಾಮ ಮಂದಿರ ಉದ್ಘಾಟನೆಗೆ ತಯಾರಿ ನಡೆಸ್ತಾ ಇರೋ ಟೈಮ್ನಲ್ಲೇ ಈಗ ಶ್ರೀಕೃಷ್ಣ ಜನ್ಮಭೂಮಿ ವಿಚಾರ ಸದ್ದು ಮಾಡಿದೆ. ಮಥುರಾದ ಶ್ರೀಕೃಷ್ಣ ಜನ್ಮಭೂಮಿ ಹಾಗೂ ಶಾಹಿ ಈದ್ಗಾ ಮಸೀದಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸರ್ವೆ ನಡೆಸೋಕೆ ಸಮಿತಿ ರಚಿಸೋಕೆ ಅಲಹಾಬಾದ್ ಹೈಕೋರ್ಟ್ ಅಪ್ರೂವಲ್ ಕೊಟ್ಟಿದೆ. ಈ ವಿಚಾರವಾಗಿ 3 ಕಮಿಷನರ್ಗಳ ಸಮಿತಿ ರಚಿಸುವುದಾಗಿ ಕೋರ್ಟ್ ಹೇಳಿದೆ. ಡಿಸೆಂಬರ್ 18ರ ವಿಚಾರಣೆಯಲ್ಲಿ ಈ ವಿಚಾರವನ್ನು ಅಂತಿಮಗೊಳಿಸುವುದಾಗಿ ತಿಳಿಸಲಾಗಿದೆ. ಅಂದಹಾಗೆ ಮಸೀದಿಯಲ್ಲಿ ಶೇಷನಾಗರ ಚಿತ್ರ ಹೊಂದಿರೋ ಕಮಲದ ಹೂವಿನ ಆಕಾರದ ಕಂಬವೊಂದು ಪತ್ತೆಯಾಗಿತ್ತು. ವಿವಾದ ಜಾಸ್ತಿಯಾಗಿತ್ತು ಅಲ್ಲಿಂದ. ಈ ಬಗ್ಗೆ ಹಲವಾರು ಅರ್ಜಿಗಳು ಮಥುರಾ ಕೋರ್ಟ್ಗೆ ಸಲ್ಲಿಕೆಯಾಗಿದ್ವು. ಆ ನಂತರ ಈ ಅರ್ಜಿಗಳು ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಆಗಿವೆ.
ಮಹತ್ವದ ಬೆಳವಣಿಗೆಯಲ್ಲಿ ಬರೋಬ್ಬರಿ 2,800 ಕೋಟಿ ಖರ್ಚಿನಲ್ಲಿ 6,400 ಪಿನಾಕ ರಾಕೆಟ್ ಸಿಸ್ಟಮ್ಗಳನ್ನು ಖರೀದಿ ಮಾಡೋಕೆ ರಕ್ಷಣಾ ಸಚಿವಾಲಯ ನಿರ್ಧಾರ ಮಾಡಿದೆ. ಚೈನಾ ಹಾಗೂ ಪಾಕ್ ಗಡಿಯಲ್ಲಿ ಭಾರತದ ಸಾಮರ್ಥ್ಯವನ್ನು ಜಾಸ್ತಿ ಮಾಡಿಕೊಳ್ಳೋಕೆ ಇದನ್ನು ನಿಯೋಜನೆ ಮಾಡೋಕೆ ಪ್ಲಾನ್ ಹಾಕೊಳ್ಳಲಾಗಿದೆ. ಏರಿಯಾ ಡಿನಯಲ್ ಮ್ಯುನಿಷನ್ ಟೈಪ್ 2 ಹಾಗೂ ಟೈಪ್ 3 ರಾಕೆಟ್ಗಳನ್ನು ಸೇರಿಸಲಾಗುತ್ತೆ. ಇವು ಎಲ್ಲ ರೀತಿಯ ವಾತಾವರಣದಲ್ಲೂ ಬಳಕೆಗೆ ಬರ್ತವೆ. ಅಷ್ಟೇ ಅಲ್ಲ, ಈ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಅಥವಾ MRL ಕಂಪ್ಲೀಟ್ ಆಗಿ ಸ್ವದೇಶಿ ಉತ್ಪಾದನೆ ಮಾಡಲಾಗುತ್ತೆ. ಟಾಟಾ ಡಿಫೆನ್ಸ್ ಅಂಡ್ ಎಕನಾಮಿಕ್ ಎಕ್ಸ್ಪ್ಲೋಸಿವ್ಸ್ ಲಿಮಿಟೆಡ್ ಹಾಗೂ ಲಾರ್ಸನ್ ಅಂಡ್ ಟ್ಯೂಬ್ರೋ ಕಂಪನಿಗಳು ಈ ರಾಕೆಟ್ಗಳನ್ನು ಉತ್ಪಾದನೆ ಮಾಡಲಿವೆ. ಹೊಸ ವರ್ಷ ಹತ್ರ ಬರ್ತಿದ್ದ ಹಾಗೆ ದೇಶದ ಯುವಕರು ಹೊಸ ವರ್ಷದ ರೆಸೊಲ್ಯೂಷನ್ ಹಾಕೊಂಡು ನೆಕ್ಸ್ಟ್ ಇನ್ನು ಉದ್ಧಾರ ಆಗೋಣ ಅಂತ ನೋಡೋದ್ರ ಬದಲಿಗೆ ತುಂಬಾ ಜನ ನಶೆಲ್ ಹೆಂಗ್ ತೇಲೋಣ ಅಂತ ಪ್ಲಾನ್ ಮಾಡಿದಂಗೆ ಕಾಣಿಸ್ತಾ ಇದೆ. ತೇಲಕ್ಕೆ ಅದೇನೋ ಸಣ್ಣ ಪುಟ್ಟದ್ದು ಮಾಮೂಲಿ ತೈಲ ಹೊಗೆ ಅಂದರೆ ಅದಷ್ಟೇ ಅಲ್ಲ, ಇಲ್ಲಿ ನಶಾ ಸಾಮಗ್ರಿ ಕೂಡ ವಿಪರೀತವಾಗಿ ಸೇಲ್ ಆಗ್ತಾ ಇದೆ, ದೇಶದಲ್ಲಿ ಸಪ್ಲೈ ಆಗ್ತಾ ಇದೆ. ಬೆಂಗಳೂರಲ್ಲಿ ಒಂದಲ್ಲ ಎರಡಲ್ಲ 100 ಕೋಟಿ ಮೌಲ್ಯದ ಮಾದಕ ವಸ್ತುಗಳು ಸಪ್ಲೈ ಆಗಿದೆ ಅನ್ನೋ ಬೆಚ್ಚಿ ಬೀಳಿಸೋ ಮಾಹಿತಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸ್ಪೆಷಲ್ ಹುಡುಕಾಟದ ಡ್ರೈವ್ ನಡೆಸೋಕೆ ಪೊಲೀಸರು ಸಜ್ಜಾಗಿದ್ದಾರೆ. ರಾಜಧಾನಿಯಲ್ಲಿ ಸಂಘಟಿತ ವಿದೇಶಿ ಗುಂಪುಗಳು ನಶಾ ಸಾಮಗ್ರಿಗಳ ಪೆಡ್ಲಿಂಗ್ ಮಾಡ್ತಾ ಇದ್ದು, ಹೊರ ರಾಜ್ಯಗಳಿಂದಲೂ ಬಂದು ಯುವಕರಿಗೆ ನಶಾ ಸಾಮಗ್ರಿಗಳನ್ನು ಸಪ್ಲೈ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಇದರಿಂದ ನಗರ ಪೊಲೀಸರು ಪಬ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಈ ಬಗ್ಗೆ ಸಭೆ ನಡೆಸಿ ಕ್ರಮ ಕೈಗೊಳ್ಳೋಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಕರ್ನಾಟಕ ಬಿಜೆಪಿಯಲ್ಲಿ ಮನೆ ಒಂದು ಊರು ತುಂಬಾ ಬಾಗಿಲು, ಈ ರೀತಿ ಒಂದು ನಾವು ವಿಶೇಷ ವರದಿಯನ್ನು ಮಾಡಿದೀವಿ, ನೀವು ಚೆಕ್ ಮಾಡಬಹುದು. ಅದಕ್ಕೆ ಪೂರಕವಾಗಿ ಇದೀಗ ಯಶವಂತಪುರ ಬಿಜೆಪಿ ಶಾಸಕ ST ಸೋಮಶೇಖರ್ ಹಾಗೂ ಯಲ್ಲಾಪುರದ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಔತಣಕೂಟಕ್ಕೆ ಹಾಜರಾಗಿ ಅಚ್ಚರಿ ಮೂಡಿಸಿದ್ದಾರೆ. ಅದರಲ್ಲಿ ಅಚ್ಚರಿ ಪಡುವಂಥದ್ದೇನಿಲ್ಲ. ಇವರೆಲ್ಲ ಏನು ತೀರ ಸೈದ್ಧಾಂತಿಕ ರಾಜಕಾರಣಿಗಳೇನಲ್ಲ, ಇವರು ಟ್ರಾನ್ಸಾಕ್ಷನಲ್ ರಾಜಕಾರಣಿಗಳು, ವ್ಯಾವಹಾರಿಕ ರಾಜಕಾರಣಿಗಳು. ಬಹುಶಃ ಆ ಕಡೆಯಿಂದ ಏನೋ ಒಳ್ಳೆ ಜನಸೇವೆಯ ಅವಕಾಶದ ಆಫರ್ ಇರ್ಬೋದೇನೋ ಮೋಸ್ಟ್ಲಿ, ಹಾಗಾಗಿ ಹೋಗಿರ್ಬೋದು ಔತಣಕೂಟಕ್ಕೆ. ಮುಂದೆ ಮತ್ತಷ್ಟು ಜನಸೇವೆ ಮಾಡೋಕ್ಕೆ ಏನಾದ್ರು ಚಾನ್ಸ್ ಸಿಗ್ಬೋದಾ ನೋಡೋಣ ಅಂತ. ಇನ್ನು ಪಕ್ಕದ ಕೇರಳದಲ್ಲಿ ಕೊರೋನಾದ ಹೊಸ ಅಲೆ ಶುರುವಾಗ್ತಾ ಇದೆ. ಗಂಭೀರ ಕ್ರಮಗಳನ್ನು ಕೂಡ ಸರ್ಕಾರ ತಗೊಳ್ಳೋಕೆ ಶುರು ಮಾಡಿದೆ. ಅಲ್ಲಿ ಒಂದೇ ದಿನ 230 ಹೊಸ ಪ್ರಕರಣಗಳು ದಾಖಲಾಗಿ ಒಟ್ಟು ಕೇಸಸ್ ಈಗ ಅಲ್ಲಿ 1949 ಆಗಿದೆ. ಇದೇ ಸಂದರ್ಭ ಅಲ್ಲಿನ ಶಬರಿಮಲೆ ದೇವಸ್ಥಾನದಲ್ಲಿ 80,000ಕ್ಕೂ ಅಧಿಕ ಜನರು ಸೇರಿದ್ದು ಕ್ರೌಡ್ನಿಂದಾಗಿ ಕೇಸಸ್ ಇನ್ನಷ್ಟು ಹೆಚ್ಚಾಗುವ ಆತಂಕ ಮನೆ ಮಾಡಿದೆ. ಉತ್ತರ ಪ್ರದೇಶದ ಅಲಹಾಬಾದ್ ಯೂನಿವರ್ಸಿಟಿಯ ವಿದ್ಯಾರ್ಥಿಯೊಬ್ಬ ಸ್ಫೋಟಕ ತಯಾರು ಮಾಡೋಕೆ ಹೋಗಿ ಅದು ಸ್ಫೋಟಗೊಂಡು ತೀವ್ರ ಗಾಯಗೊಂಡಿದ್ದಾನೆ. ಬುಧವಾರ ಪ್ರಭತ್ ಯಾದವ್ ಅನ್ನೋ MA ವಿದ್ಯಾರ್ಥಿ ಹಾಸ್ಟೆಲ್ನ ತನ್ನ ರೂಮ್ನಲ್ಲಿ ಕಚ್ಚಾ ಸ್ಫೋಟಕ ತಯಾರು ಮಾಡೋಕೆ ಮುಂದಾಗಿದ್ದಾನೆ. ಅದು ಸ್ಫೋಟಗೊಂಡಿದೆ. ತೀವ್ರ ಗಾಯಗೊಂಡ ಈತನನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ತನಿಖೆ ನಡೆಸಲಾಗ್ತಾ ಇದೆ. ಯಾಕೆ ಬೇಕು ಇವರಿಗೆ ಸ್ಫೋಟಕ ತಯಾರಿಸೋದು? ಈ ಜಗತ್ತಿನಾದ್ಯಂತ ಉಗ್ರರೆಲ್ಲ ಈ ರೀತಿ ಯಾರೇ ಇರಲಿ, ಅದು ಸ್ಫೋಟಕ ತಯಾರಿಸೋರು ಏನು ಸಮಾಜಕ್ಕೆ ಒಳ್ಳೆಯವರು ಅಂತ ಹೇಳಕ್ಕೆ ಬರೋದಿಲ್ಲ ಅವ್ರನ್ನ. ಆ ರೀತಿ ತಾವೇ ಸ್ಫೋಟಕ ತಯಾರಿಸೋಕೆ ಯಾರೆಲ್ಲ ಹೋಗ್ತಾರೋ ಅದು ಅಲ್ಲಲ್ಲೇ ಸ್ಫೋಟಗೊಂಡ್ರೆ ಒಳ್ಳೇದು, ಅದು ಬೇರೆ ಕಡೆ ಸ್ಫೋಟಗೊಳ್ಳೋಕ್ಕಿಂತ ಮುಂಚೆ. ಮಿಚಂಗ್ ಚಂಡಮಾರುತದಿಂದ ಚೆನ್ನೈ ಬಳಿ ಭಾರಿ ಪ್ರಮಾಣದ ತೈಲ ಸೋರಿಕೆ ಉಂಟಾಗಿದೆ. ಚೆನ್ನೈ ಪೆಟ್ರೋಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಥವಾ CPCLಗೆ ಸೇರಿದ ತೈಲ ಸಂಸ್ಕರಣಾ ಘಟಕದಿಂದ ಸೋರಿಕೆಯಾಗಿದೆ. ಪರಿಣಾಮ ಚೆನ್ನೈ ತೀರದ ಉದ್ದಕ್ಕೂ ಸುಮಾರು 20 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಜಾಗದಲ್ಲಿ ತೈಲ ಚೆಲ್ಲಿ ಆತಂಕ ಸೃಷ್ಟಿಯಾಗಿದೆ. ಮಹಿಳೆಯರು ಮುಟ್ಟಾಗೋದು ಅಥವಾ ಪೀರಿಯಡ್ಸ್ ಆಗೋದು ಅಂಗವೈಕಲ್ಯತೆ ಅಲ್ಲ ಅಂತ ಸಚಿವೆ ಸ್ಮೃತಿ ಇರಾನಿ ಹೇಳಿದ್ದಾರೆ. ಮಹಿಳೆಯರಿಗೆ ಮುಟ್ಟಿನ ದಿನಗಳಲ್ಲಿ ವೇತನ ಸಹಿತ ರಜೆ ಕೊಡಬೇಕು ಅಂತ ಸಂಸತ್ನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರಿಸುವ ವೇಳೆ ಸಚಿವೆ ಈ ಹೇಳಿಕೆ ಕೊಟ್ಟಿದ್ದಾರೆ. ಅದು ನೈಸರ್ಗಿಕ ಜೀವನದ ಭಾಗ, ಅದು ಅಂಗವಿಕಲತೆಯಲ್ಲ. ಈ ರೀತಿ ಎಲ್ಲ ಡಿಮಾಂಡ್ಗಳನ್ನು ಮಾಡೋದ್ರಿಂದ ಕೆಲಸದ ಜಾಗದಲ್ಲಿ ಮಹಿಳೆಯರಿಗೆ ಆದ್ಯತೆನೇ ಕಮ್ಮಿ ಆಗೋ ಆತಂಕ ಇರುತ್ತೆ ಅಂತ ಹೇಳಿದ್ದಾರೆ. ಅವಕಾಶಗಳು ವಂಚಿತರಾಗಬಹುದು ಮಹಿಳೆಯರು ಈ ರೀತಿ ಮಾಡೋದ್ರಿಂದ ಅಂತ ಸಚಿವೆ ಹೇಳಿದ್ದಾರೆ. ಭಾರತದ ಶೇರ್ ಮಾರ್ಕೆಟ್ನ ಇಂಡೆಕ್ಸ್ಗಳಾದ ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಬುಧವಾರ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ಟಚ್ ಮಾಡಿವೆ. ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ 929 ಅಂಕ ಏರಿಕೆಯಾಗಿ 70,514ರಲ್ಲಿ ದಿನದ ವಹಿವಾಟು ಅಂತ್ಯಗೊಳಿಸಿದೆ. ಇತ್ತ ನಿಫ್ಟಿ 256 ಅಂಕ ಏರಿಕೆಯಾಗಿ 21,182 ಆಗಿದೆ. ಅಮೆರಿಕದ ಫೆಡರಲ್ ರಿಸರ್ವ್ ತನ್ನ ಬಡ್ಡಿ ದರವನ್ನು ಯಥಾಸ್ಥಿತಿಯಲ್ಲಿ ಅಂದರೆ 5.25ರಿಂದ 5.50 ಆ ರೇಂಜ್ನಲ್ಲೇ ಮುಂದುವರೆಸಿದೆ. ಅಲ್ಲದೆ ಮುಂದಿನ ವರ್ಷ 3 ಬಾರಿ ಬಡ್ಡಿ ದರವನ್ನು ಇಳಿಸುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಭಾರತ ಸೇರಿದಂತೆ ಇತರ ದೇಶಗಳ ಷೇರು ಮಾರುಕಟ್ಟೆಗಳಿಗೆ ಫುಲ್ ಜೀವಕಳೆ ಬಂದಿದೆ. ಭಾರತದಲ್ಲಿ ಇತ್ತೀಚೆಗೆ ಜೀವಕಳೆ ಜೋರೇ ಇತ್ತು, ಇನ್ನಷ್ಟು ಜಾಸ್ತಿ ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 9 ಪೈಸೆ ಏರಿಕೆಯಾಗಿ 83 ರೂಪಾಯಿ 32 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,195 ರೂಪಾಯಿ ಜಾಸ್ತಿಯಾಗಿ 62,396 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,100 ರೂಪಾಯಿ ಜಾಸ್ತಿಯಾಗಿ 57,160 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 3,095 ರೂಪಾಯಿ ಜಾಸ್ತಿಯಾಗಿ 73,993 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿದೆ ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳಿದಿಲ್ಲ, ಕಿರ್ಚಾಡಿಲ್ಲ, ಕೇವಲ
ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmag.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.